ಯಾರು ಅಥರ್ವ? ಭೈರವಿ ಕಾಲ್ ಮಾಡ್ತಿದ್ದಾಳೆ. ಅವಳಿಗೇನ್ ಮಾಡಕ್ ಕೆಲ್ಸ ಇಲ್ವಾ? ಯಾವಾಗ್ಲೂ ನಂಗೆ ಅಡ್ಡ ಬರ್ತಿರ್ತಾಳಲ್ಲ. ಅಷ್ಟಕ್ಕೂ ಅವಳು ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ? ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಅಮ್ಮ ಭವಾನಿನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ. ಅದ್ರ ಬಗ್ಗೆ ಏನಾದರೂ ಕೇಳೋದಕ್ಕೆ ಫೋನ್ ಮಾಡಿರಬಹುದಾ ಅಂತ. ಏನಂತ ಕೇಳ್ಬಿಡ್ತೀನಿ ಇರು. ಅಥರ್ವ ಕೊಡಿಲಿ. ಅಪೇಕ್ಷಾ ಪ್ಲೀಸ್ ಫೋನ್ ಕೊಡು, ಏನಂತ ಕೇಳ್ತೀನಿ. ನೋ, ಭವಾನಿ ಜೊತೆ ಹಾಸ್ಪಿಟಲ್ಗೆ ಹೋಗಿರೋದು ಆಂಟಿ ತಾನೇ. ಅಂದ್ಮೇಲೆ ಏನಾದ್ರೂ ಹೇಳೋದಿದ್ರೆ ಅವ್ರು ತಾನೇ ಕಾಲ್ ಮಾಡ್ತಾರೆ. ಇವಳು ಯಾಕೆ ಕಾಲ್ ಮಾಡ್ತಿದ್ದಾಳೆ? ಸುಮ್ಮನೆ ಎಲ್ರಿಗೂ ಇರಿಟೇಟ್ ಮಾಡೋದೇ ಇವಳ ಕೆಲಸ. ಒಳ್ಳೆ ಮೂಡಲ್ಲಿ ಪ್ರೆಸೆಂಟೇಶನ್ ಕೊಡ್ಬೇಕು ಅಂತ ಬಂದಿದ್ಯಾ, ಅವಳ ಜೊತೆ ಮಾತಾಡಿ ಒಳ್ಳೆ ಮೂಡ್ನ ಹಾಳು ಮಾಡ್ಕೋಬೇಡ. ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಪೋಸ್ಟ್ ನೋಡಿದೆ. ಊಟ ಎಷ್ಟೇ ರುಚಿಯಾಗಿದ್ರು ಬಡ್ಸೋರ್ ಮನ್ಸು ಕೂಡ ಅಷ್ಟೇ ಪ್ಯೂರ್ ಆಗಿರ್ಬೇಕಂತೆ. ಇಲ್ಲ ಅಂದ್ರೆ ಆ ರುಚಿ ತಿನ್ನೋರ್ ನಾಲ್ಗೆ ಹತ್ತಲ್ವಂತೆ. ಹಾಗೆ ನೀನ್ ಎಷ್ಟೇ ಸೂಪರ್ ಆಗಿ ಪ್ರೆಸೆಂಟೇಶನ್ ಮಾಡ್ಕೊಂಡ್ ಬಂದಿದ್ರು, ಮೈಂಡ್ ಅಪ್ಸೆಟ್ ಮಾಡ್ಕೊಂಡು ನೀನ್ ಪ್ರೆಸೆಂಟೇಶನ್ ಕೊಟ್ರೆ ಕೆಟ್ಟದಾಗೆ ಕಾಣುತ್ತೆ ಅದು. ಯು ಆರ್ ರೈಟ್. ಮೊದಲು ಬಂದಿರೋ ಕೆಲಸ ಮುಗಿಸ್ತೀನಿ, ಆಮೇಲೆ ಕಾಲ್ ಮಾಡಿ ಏನು ಅಂತ ಕೇಳ್ತೀನಿ. ಸದ್ಯ ಇವಾಗ್ಲಾದ್ರೂ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ. ಛೇ, ಫೋನ್ ಪಿಕ್ ಮಾಡ್ತಿಲ್ವಲ್ಲ. ಮತ್ತೆ ಇನ್ನೊಂದ್ಸಲ ಟ್ರೈ ಮಾಡೋಣ. ಅಥರ್ವ, ನೀನೀಗ ಸ್ವೀಟ್ ಟೇಸ್ಟ್ ಮಾಡ್ತೀಯೋ ಇಲ್ವೋ? ಅಪೇಕ್ಷಾ, ನನ್ನ ಟೆನ್ಷನ್ ನಿಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಹಲೋ ಮಿಸ್ಟರ್, ನೀನ್ ಪ್ರೆಸೆಂಟೇಶನ್ ಕೊಡ್ತಾ ಇರೋದು ನಮ್ ಡ್ಯಾಡಿಗೆ. ನಿನ್ ಬಗ್ಗೆ ಅವ್ರ ಬಗ್ಗೆ ಇಬ್ರು ಬಗ್ಗೆನೂ ನನಗೆ ಚೆನ್ನಾಗಿ ಗೊತ್ತು. ನೀನ್ ಸೂಪರ್ ಆಗಿ ಪ್ರಿಪೇರ್ ಆಗಿ ಬಂದಿದ್ಯಾ ಅಂತಾನೂ ನಂಗೆ ಚೆನ್ನಾಗಿ ಗೊತ್ತು. ಅವ್ರು ನಿನ್ ಪ್ರೆಸೆಂಟೇಶನ್ಗೆ ಫಿದಾ ಆಗ್ತಾರೆ ಅಂತಾನೂ ಗೊತ್ತು. ಸೊ ನನ್ ಮೇಲೆ ನಂಬಿಕೆ ಇದ್ರೆ ಪ್ಲೀಸ್ ಹ್ಯಾವ್ ಇಟ್. ಇಲ್ಲ ಅಂದ್ರೆ ಲೈಫಲ್ಲಿ ಯಾವತ್ತೂ ನಿನ್ ಜೊತೆ ಮಾತಾಡಲ್ಲ. ಒಂದಂತೂ ನನಗೆ ಅರ್ಥ ಆಯ್ತು, ಇವತ್ತು ನೀನು ನನಗೆ ಸ್ವೀಟ್ ತಿನ್ನಿಸ್ದೆ ಕಳಿಸಲ್ಲ ಅಂತ. ಸರಿ ಕೊಡು. ದ್ಯಾಟ್ಸ್ ಮೈ ಬಾಯ್, ತಗೋ. ಹೇಗಿದೆ ಅಥರ್ವ? ಸೂಪರ್ ಆಗಿದೆ. ನಿಜವಾಗ್ಲೂ ನೀನೇ ಪ್ರಿಪೇರ್ ಮಾಡಿದ್ದ ಅಥವಾ ಹೋಟೆಲಿಂದ ತರಿಸಿದ್ದ? ಈ ಪ್ರೆಸೆಂಟೇಶನ್ನ ನೀನೇ ಮಾಡಿದ್ದ ಅಥವಾ ವಿರಾಟ್ ಕೈಲಿ ಮಾಡಿಸಿದ್ದ? ಹಲೋ, ಅವನ ಕೈಲಿ ಯಾಕೆ ಮಾಡಿಸ್ಲಿ? ನಾನೇ ಮಾಡಿದ್ದು. ಹಾಗೆ ಇದು ಕೂಡ ನಿಂಗೋಸ್ಕರ ನಾನೇ ಮಾಡಿದ್ದು, ಹೋಟೆಲಿಂದ ತರಿಸಿದ್ದಲ್ಲ. ನಿನ್ನ ಹತ್ರ ಮಾತಾಡಿ ಗೆಲ್ಲಕ್ಕಾಗತ್ತಾ? ನನ್ನನ್ನೇ ಗೆದ್ದಿದ್ಯಾ, ಇನ್ ಮಾತನ್ ಗೆಲ್ಲೋದ್ ಕಷ್ಟನಾ?